ಎಲ್ರಿಗೂ ಅವ್ರ ಲೈಫಲ್ಲಿ ಒಬ್ಬರಾದ್ರೂ ಫ್ರೆಂಡ್ ಇದ್ದೇ ಇರ್ತಾರೆ. ಹಾಗೆ ನನಗೂ ಒಬ್ಬರು ಬೆಸ್ಟ್ ಬಡಿ ಇದ್ದರು. ಅವ್ರು ನನ್ನ ಸ್ಕೂಲ್ ಫ್ರೆಂಡ್ ಅಲ್ಲ, ಲವರ್ ಅಲ್ಲ, ನನ್ನ ಪ್ಯಾರೆಂಟ್ಸು ಅಲ್ಲ. ಹಾಗಿದ್ರೆ ಯಾರಾಗಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಅವರೇ ನಮ್ಮಕ್ಕ. ಗೈಸ್, ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ? ನಮಗೆ ಅಳು ಬಂದಾಗ ಕಣ್ಣೊರೆಸೋ ಅಮ್ಮನಿಗಿಂತ ಮುಂಚೆ ಅಕ್ಕನೇ ಮೊದಲಾಗಿ ಇರ್ತಾ ಇದ್ದಿತ್ತು. ಅವಳು ಕೂಡ ನಮ್ಮ ಜೊತೆ ಸೇರಿಕೊಂಡು ಅಳುನ ಜಾಸ್ತಿನೂ ಮಾಡೋಳು, ಹಾಗೆ ಕಡಿಮೆನೂ ಮಾಡ್ತಾಯಿದ್ಲು. ನನ್ನ ಕಣ್ಣಲ್ಲಿರೋ ನೀರು ಆಗ ನಿಲ್ತಾ ಇದ್ದಿತ್ತು ನನ್ನ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ ಅಲ್ಲ, ಅವಳು ನೋಡಿದ ತಕ್ಷಣವೇ ನನ್ನ ಪ್ರಾಬ್ಲಮ್ ಮರೆತೇ ಹೋಗ್ತಾಯಿತ್ತು. ಹಾಗಂತ ನಾವು ಜಗಳ ಮಾಡೋದಿಲ್ಲ ಅಂತಲ್ಲ. ಒಂದು ಚಾಕ್ಲೇಟಿಂದ ಹಿಡ್ದು ಟಿ ವಿ ರಿಮೋಟ್ವರೆಗೂ ಪ್ರತಿಯೊಂದರಲ್ಲೂ ನಾಯಿಗಳ ಥರ ಕಿತ್ತಾಡ್ತಿರ್ತೀವಿ. ಕೆಲವೊಂದು ಸಲ ಜಗಳ ಅತಿರೇಕಕ್ಕೆ ಹೋಗಿ ಮೈಕೈ ಮುರ್ಕೊಂಡಿದ್ದು ಇದೆ. ಇಷ್ಟೆಲ್ಲ ಆದರೂ ಫೋನಲ್ಲಿ ಡೇಟಾ ಖಾಲಿ ಆದಾಗ, ಚಾರ್ಜರ್ ಬೇಕಾದಾಗ ಮೊದಲು ನೆನಪಾಗ್ತಿದ್ದೆ ಅಕ್ಕ. ಆಗ ಮತ್ತೆ ಅವಳಿಗೆ ಮಸ್ಕ ಹೊಡ್ಕೊಂಡು ಹೋಗಿರೋದು ಇದೆ. ಒಂದಿನ ಅಕ್ಕನಿಗೆ ಮದುವೆ ಆಯಿತು. ಮನೆ ಪೂರ್ತಿ ಜನ, ಫೋಟೋಸು, ಸಾಂಗ್ಸು, ಡ್ಯಾನ್ಸು, ಎವ್ರಿಥಿಂಗ್ ಲುಕ್ ಹ್ಯಾಪಿ. ಬಟ್ ಮದುವೆ ಮುಗಿದ್ಮೇಲೆ ಮನೆಗೆ ಬಂದಾಗ ರೂಮ್ ಮಾತ್ರ ಖಾಲಿ ಆಗಿರಲಿಲ್ಲ, ಮನೆ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಪ್ರಾಬಬ್ಲಿ ಆಗಲೇ ಅನಿಸುತ್ತೆ ಮೊದಲನೇ ಸಲ ನನಗೆ ಫೀಲ್ ಆಗಿತ್ತು. ಅವಳು ಇಲ್ಲದೆ ಇದ್ದಾಗ ನನಗೆ ಗೊತ್ತಾಗಿದ್ದೇನೆಂದರೆ ಅವಳು ನನಗೆ ಅಕ್ಕ ಮಾತ್ರ ಆಗಿರಲಿಲ್ಲ, ಬದಲಾಗಿ ಶಿ ವಾಸ್ ಮೈ ಬ್ಯಾಕಪ್, ಮೈ ಸಪೋರ್ಟ್, ಮೈ ಸೀಕ್ರೆಟ್ ಕೀಪರ್, ಮೈ ಸೆಕೆಂಡ್ ಮದರ್. ಅವಳಿದ್ದಾಗ ನನಗೆ ಟೆನ್ಷನ್ ಅನ್ನೋದೇ ಇರಲಿಲ್ಲ. ಅವಳು ಹೋದ್ಮೇಲೆ ಲೈಫ್ ಫುಲ್ ಆನ್ ಸೀರಿಯಸ್ ಆಗಿತ್ತು. ಪ್ರೀತಿಸಿರೋ ಹುಡುಗರು ಕೈ ಕೊಟ್ಟರು, ರಕ್ತ ಹಚ್ಕೊಂಡು ಹುಟ್ಟಿರೋ ಅಕ್ಕಂದ್ರು ನಮ್ಮ ಲೈಫ್ ಕೊನೆವರೆಗೂ ಜೊತೆಲಿರ್ತಾರಂತೆ. ನಾವು ತಪ್ಪು ಮಾಡಿದ್ರು ನಮ್ಮ ಸೈಡಿಗೆ ನಿಂತ್ಕೊಂಡು ನಮ್ಮ ಪರವಾಗಿ ಅಮ್ಮನ ಜೊತೆ ಧನಿ ಸೇರಿಸೋಳೆ ಅಕ್ಕ. ರೈಟ್ ಗೈಸ್? ಫೈನಲಿ ಗೈಸ್, ನಿಮ್ಗೆ ಅಕ್ಕ ಇದ್ದಾರಾ? ಹಾಗಿದ್ರೆ ಅವ್ರು ನಿಮ್ಮ ಲೈಫ್ನ ಯಾವ ರೀತಿ ಕಲರ್ಫುಲ್ ಮಾಡ್ತಾರೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ?